ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಭಾನುಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ ಎಂಡ್ ತನಕ ನೋಡಿ ನಿಮಗೆ ಟಿಪ್ಸ್ಗಳನ್ನ ಹೇಳ್ತೀನಿ. ಸೊ ಫ್ರೆಂಡ್, ಮೊದಲನೇ ಟಿಪ್ಸು ಫ್ರೆಂಡ್, ನೀವು ತುಂಬಾ ಈರುಳ್ಳಿನ ಕಟ್ ಮಾಡುವಂತಹ ಸಂದರ್ಭ ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಆಗ ನಿಮಗೆ ಈ ಥರ ಈರುಳ್ಳಿನ ಕಟ್ ಮಾಡೋ ಟೈಮಲ್ಲಿ ಕಣ್ಣೀರು ಬರುತ್ತೆ. ಸೊ ಆ ಟೈಮಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಈ ಟ್ರಿಕ್ನ ಉಪಯೋಗಿಸಿ. ನೀವು ಸಿಪ್ಪೆನ ತೆಗೆದಿಟ್ಬಿಟ್ಟು ಫ್ರೆಂಡ್, ಈ ಥರ ಸ್ವಲ್ಪ ನೀರು ಹೊಳಕ್ಕೆ ಅಂದರೆ ತಣ್ಣೀರಿಗೇ ಹಜ್ಜಿ ತೆಗೆದುಬಿಡಿ. 1 ನಿಮಿಷನೂ ಇಡಬೇಡಿ, ತೆಗೆದುಬಿಟ್ಟು ನೀವು ಎಷ್ಟು ಈರುಳ್ಳಿ ಬೇಕಾದರೂ ಕಟ್ ಮಾಡಿ, ಕಣ್ಣಲ್ಲಿ ನೀರು ಬರಲ್ಲ. ಇದು ನನ್ನ ಮೊದಲನೇ ಟಿಪ್ಸ್. ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ ನಂತರನೇ ಬಂದು ಕಮೆಂಟ್ ಮೂಲಕ ತಿಳಿಸಿ. ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೆಕ್ಸ್ಟು ಎಂಡ್ ತನಕ ನೋಡಿ, ಇನ್ನೂ ತುಂಬಾ ಟಿಪ್ಸ್ಗಳಿವೆ. ಎಂಡಲ್ಲಿರೋ ಟಿಪ್ಸ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಲಾಸ್ಟ್ ಟಿಪ್ಸು ಫ್ರೆಂಡ್ ನೋಡಿ, ನಾನೀಗ ಕಟ್ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ತೋರಿಸ್ದೆ, ನನಗೆ ಕಣ್ಣು ಉರಿತಾ ಇಲ್ಲ. ಸೂಪರ್. ನೆಕ್ಸ್ಟ್ ಟಿಪ್ಸ್ ಬಂದು ಫ್ರೆಂಡ್, ನೀವು ಟೀ ಪುಡಿನ ತಗೊಂಡು ಬಂದು 1 ಟೈಮ್ ಉಪಯೋಗಿಸಿ ಅದನ್ನು ಹಾಗೆಯೇ ಇಟ್ಬಿಡ್ತೀರ. ಅದು ಚೆಲ್ಲೋಗೋ ಚಾನ್ಸಸ್ ತುಂಬ ಇದೆ. ಆವಾಗ ಈ ಥರ ಮನೆಯಲ್ಲಿರುವಂತಹ ಒಂದು ಚಾಕ್ನ ತಗೊಂಡು ಅದರ ಸಹಾಯದಿಂದ ಸ್ಟವ್ನ ಆನ್ ಮಾಡಿ ಅದನ್ನು ಬೆಂಕಿಗಿಡ್ದು ಚಾಕ್ನ ಈ ಥರ ಪ್ರೆಸ್ ಮಾಡಿ ಆ ಕವರ್ ಮೇಲೆ ಯಾವುದೇ ಟೀ ಪುಡಿ ಆದ್ರೂ ಓಕೆ, ಈ ಥರ ಮಾಡಿ. ಸೊ ಇವಾಗ ಅದು ಬೀಳಲ್ಲ ಕೆಳಗಡೆ. ಸೂಪರ್ ಅಲ್ವಾ? ಈ ಟ್ರಿಕ್ಸು 2ನೇ ಟ್ರಿಕ್ಸು ಫ್ರೆಂಡ್. ಈ ಟಿಪ್ಸ್ನ ಫಾಲೋ ಮಾಡಿದ ನಂತರ ಫ್ರೆಂಡ್ ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟೆ ಕಮೆಂಟ್ ಮಾಡಿ ಫ್ರೆಂಡ್. ಸೊ ನನಗಂತೂ ಈ ಟ್ರಿಕ್ಸ್ಗಳು ತುಂಬಾ ಉಪಯೋಗ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಾನು ಮನೆಯಲ್ಲಿ ಇದೇ ಥರ ಟಿಪ್ಸ್ಗಳನ್ನ ಫಾಲೋ ಮಾಡ್ತೀನಿ ಫ್ರೆಂಡ್. ನೋಡಿ, ಬೇಕಿದ್ರೆ ಅದು ಒಂದು ಚಿಟಿಕೆ ಅಷ್ಟೂ ಕೆಳಗಡೆ ಬೀಳಲ್ಲ, ಹಾಗೆ ವೇಸ್ಟ್ ಕೂಡ ಆಗಲ್ಲ. 1 ರೂಪಾಯಿನೂ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅಲ್ವಾ ಫ್ರೆಂಡ್? ನೋಡಿ, ತುಂಬಾ ಯೂಸ್ಫುಲ್ ಆಯಿತು ಈ ಟಿಪ್ಸು. ಸೊ ಈ ಟಿಪ್ಸ್ ಇಷ್ಟ ಆದರೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ. ನೆಕ್ಸ್ಟ್ನೇ ಟಿಪ್ಸು ಬಂದ್ಬಿಟ್ಟು ಫ್ರೆಂಡ್, ನೀವು ಚಾರ್ಜರ್ ವೈರ್ನ ಹಾಕೋದಕ್ಕೆ ಟ್ರೈ ಮಾಡ್ತೀರಾ, ಅದು ಸರಿಯಾಗಿ ಬರಲ್ಲ. ಈ ಕಡೆ ಹಾಕ್ಬೇಕಾ ಉಲ್ಟಾ ತಿರುಗಿಸಿ ಹಾಕ್ಬೇಕಾ ಅಂತ ನಿಮಗೆ ಗೊತ್ತಾಗ್ತಾ ಇರಲ್ಲ. ಯಾವುದ್ಯಾವುದೋ ಟೆನ್ಷನಲ್ಲಿ ಹಾಕ್ತೀರಾ, ಚಾರ್ಜರ್ ವೈರು ಮುರಿದೋಗೋ ಚಾನ್ಸಸ್ ಇರುತ್ತೆ ಅಥವಾ ಫೋನಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಚಾರ್ಜರ್ ವೈರ್ನ ಟರ್ನ್ ಮಾಡಿಕೊಂಡು ನೀವು ಯಾವ ಕಡೆ ಚಾರ್ಜರ್ ವೈರ್ನ ಹಾಕ್ತೀರೋ ಅದಕ್ಕೆ ಒಂದು ಬಿಂದಿನ ಈ ಥರ ಇಟ್ಬಿಡಿ. ಹಾಗಿಟ್ಟರೆ ಫ್ರೆಂಡ್ ಅದು ತುಂಬಾ ಯೂಸ್ ಆಗುತ್ತೆ. ಸುಲಭವಾಗಿ ನಿಮಗೆ ಯಾವ ಕಡೆ ಚಾರ್ಜರ್ ವೈರ್ನ ಹಾಕ್ಬೋದು ಅಂತ ಯಾವುದೇ ಟೆನ್ಷನ್ ಇದ್ರೂ ಸುಲಭವಾಗಿ ಹಾಕಿಬಿಡಬಹುದು. ನೆಕ್ಸ್ಟ್ ಟಿಪ್ಸು ಫ್ರೆಂಡ್, ನಾನಿಲ್ಲಿ ಯಾವುದೇ ಡಬ್ಬಿಗಳನ್ನು ವೇಸ್ಟ್ ಮಾಡಲ್ಲ. ಮನೆಯಲ್ಲಿ ಪೇಂಟ್ ಮಾಡಿಸಿದ್ವಲ್ಲ ವೈಟು ಕಲರ್ದು ಆ ಡಬ್ಬಿಗೆ ಫ್ರೆಂಡ್ ನಾನಿಲ್ಲಿ ಇದಕ್ಕೆ ರಂಗೋಲಿನ ತುಂಬಿ ಮುಚ್ಚಿಡ್ತಾ ಇದ್ದೀನಿ. ನನಗೆ ಈ ಡಬ್ಬಿ ತುಂಬಾ ಯೂಸ್ ಆಯಿತು. ಹಳೆ ಡಬ್ಬಿಗಳನ್ನ ವೇಸ್ಟ್ ಮಾಡಿ ಎಸೆಯೋದಕ್ಕಿಂತ ಈ ಥರ ಟ್ರಿಕ್ಸ್ನ ಫಾಲೋ ಮಾಡಿ ಮನೆಯಲ್ಲಿ. ನೆಕ್ಸ್ಟು ಫ್ರೆಂಡ್, ನೀವು ಸೂಜಿನಲ್ಲಿ ಹೊಲ್ದುಬಿಟ್ಟು ಆ ದಾರನ ಇಡ್ತೀರ. ಆ ದಾರ ಇಟ್ಟಾಗ ಅದೆಲ್ಲ ಬಿದೋಗೋದು ಕೆಳಗಡೆ, ಆಮೇಲೆ ಅದು ಎಲ್ಲಿರುತ್ತೆ ದಾರ ಅಂತಲೇ ಗೊತ್ತಾಗಲ್ಲ. ಆ ಟೈಮಲ್ಲಿ ನೀವು ಇನ್ನೊಂದು ಬಿಂದಿನ ತಗೊಂಡು ಅದಕ್ಕೆ ಈ ಥರ ಅಂಟಿಸ್ಬಿಡಿ. ಅಂಟಿಸಿದ ನಂತರ ಫ್ರೆಂಡ್ ನಿಮಗೆ ಗುರುತು ಸಿಗುತ್ತೆ ಇಲ್ಲೇ ದಾರ ಇದೆ ಅಂತ. ಈ ಟ್ರಿಕ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರೋ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಟಿಪ್ಸ್ಗಳನ್ನ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮೊದಲಿಗೆ ಈ ಟಿಪ್ಸ್ಗಳನ್ನ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್. ಈ ಟ್ರಿಕ್ಸು ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಟಿಪ್ಸು ಬಂದುಬಿಟ್ಟು ಫ್ರೆಂಡ್, ನಾನಿಲ್ಲಿ ಮನೆಯಲ್ಲಿ ಹುಣಸೆ ಹಣ್ಣಲ್ಲಿ ಮೆಹಂದಿನ ತಯಾರು ಮಾಡಬಹುದು. ಈ ಟ್ರಿಕ್ಸು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದ್ದೆ. ನಾನಿಲ್ಲಿ ಫ್ರೆಂಡ್ ಸೋಂಕಾಳು, ಏಲಕ್ಕಿ ಮತ್ತು ಹುಣಸೆ ಹಣ್ಣು, 3 ರೋಸಸ್ ಕಾಫಿ ಪುಡಿನ ತೊಗೊಂಡಿದ್ದೀನಿ. ಸೊ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಸೋಂಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ, ನೀರನ್ನ ಬಿಸಿ ಮಾಡಿಕೊಂಡು. ನಂತರ ಫ್ರೆಂಡ್ ಇದಕ್ಕೆ ಏಲಕ್ಕಿನ ಹಾಕ್ತಾಯಿದ್ದೀನಿ, ಒಂದು 5. ಸೊ ನಂತರ ಫ್ರೆಂಡ್ ಹುಣಸೆ ಹಣ್ಣು, ಆಮೇಲೆ ಫ್ರೆಂಡ್ ನಾನಿಲ್ಲಿ ಇದಕ್ಕೆ ಕಾಫಿ ಪೌಡರ್ ಯಾವುದಾದ್ರೂ ತಗೊಳ್ಳಿ ಫ್ರೆಂಡ್, ಕಲರ್ ಬರುವಂತಹ ಪೌಡರ್ನ ಹಾಕ್ತಾಯಿದ್ದೀನಿ.
ಅಂದರೆ ಕಾಫಿ ಪೌಡರ್, ಟೀ ಪೌಡರ್ ಯಾವುದಾದ್ರೂ ಹಾಕ್ಬೋದು. ಮೀಡಿಯಮ್ ಫ್ಲೇಮ್ನಲ್ಲಿ ಉರಿನ ಇಟ್ಟು ಚೆನ್ನಾಗಿ ನೀವು ಒಂದು 5-6 ನಿಮಿಷ ಇದನ್ನು ಕುದಿಸ್ಕೊಂಡು ಆರಿದ ನಂತರ ನೀವು ಜರಡಿ ಮಾಡ್ಕೋಬೇಕು ಫ್ರೆಂಡ್. ಇದನ್ನು ಬೇರೆ ಬೇರೆ ಸಪ್ರೇಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಫ್ರೆಂಡ್ ನೀವು ಕುಂಕುಮನ ಹಾಕೋಬೇಕು. ಏನು ಸೋರ್ಸ್ ಇಟ್ಕೊಂಡಿರ್ತೀರೋ ಅದ್ರ ಜೊತೆಗೆ ಕುಂಕುಮನ ಹಾಕಿ ನೀವು ಕೈಗೆ ಹಚ್ಕೊಂಡು ಒಂದು 5 ನಿಮಿಷ ಬಿಟ್ಟು ತೊಳೆದು ನೋಡಿ. ನಿಮಗೆ ಪ್ರೂಫ್ ತೋರಿಸ್ತೀನಿ, ಇಲ್ಲೇ ಲೈವ್ ಪ್ರೂಫ್ ಅಂತಲೇ ಹೇಳ್ಬೋದು. ಇದು ತುಂಬಾ 100ಗೆ 200% ವರ್ಕ್ ಆಗುತ್ತೆ ಪರ್ಸೆಂಟು. ನೀವು ಬೇಕಿದ್ರೆ ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ, ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಇವತ್ತು ನನ್ನ ಮಕ್ಕಳಿಗೆ ಇದೇ ಥರ ಮಾಡಿಕೊಟ್ಟೆ. ಅವರಿಗಂತೂ ಇಬ್ರಿಗೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್. ಜಾದು ಅಂತಲೇ ಹೇಳ್ಬೋದು ಈ ಟ್ರಿಕ್ಸ್ನ ಫ್ರೆಂಡ್. ನಾನು ನೋಡಿ ಇವಾಗ ಬೇಯಿಸ್ಕೊಂಡು ಅದು ಫುಲ್ಲು ಆಡಬೇಕು ಫ್ರೆಂಡ್. ಫುಲ್ ತಣ್ಣಗಾದ ನಂತರನೇ ನೀವು ಜರಡಿನ ಮಾಡ್ಕೊಳ್ಳಿ, ಅಂದರೆ ಸೋದಿಸ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಒಂದು ದೊಡ್ಡ ತಲೆನೋವು ಬಂದುಬಿಡುತ್ತೆ. ಅದು ಆರ್ದನೆ ಹಂಗೇನೆ ಸೋರಿಸ್ಬಿಟ್ರೆ ಟೀ ಸೋರಿಸೋದು ನಿಮಗೆ ಅಲ್ಲಿ ಸುಟ್ಟೋಗುತ್ತೆ. ಯಾವುದೇ ಆದ್ರೂ ಆರಿದ ಮೇಲೇ ಸೋರಿಸ್ಬೇಕು ಫ್ರೆಂಡ್. ಅದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಒಂದು ಸ್ಪೂನ್ ಸಹಾಯದಿಂದ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಬಟ್ಟಲಿಗೆ ಫ್ರೆಂಡ್. ಬೇಕಿದ್ರೆ ಇದನ್ನು ಸ್ಟೋನ್ ಕೂಡ ಮಾಡಬಹುದು. ಆದ್ದರಿಂದ ನಾನಿಲ್ಲಿ ಏನು ಇವಾಗ ಜರಡಿ ಮಾಡ್ಕೊಳ್ತೀನೋ ಆ ನೀರನ್ನ ಸ್ವಲ್ಪ ತೆಗೆದುಬಿಟ್ಟು ಆಮೇಲೆ ಅರಿಶಿನ ಅಲ್ಲ ಕುಂಕುಮನ ಹಾಕ್ತಾಯಿದ್ದೀನಿ ಫ್ರೆಂಡ್. ಅದಕ್ಕೆ ನೀರನ್ನ ಸ್ವಲ್ಪ ನಾನು ತೆಗೆದಿಟ್ಕೊಬಿಡ್ತೀನಿ. ಅದನ್ನು ಬೇಕಿದ್ರೆ ನೆಕ್ಸ್ಟ್ ಡೇ ಬೇಕಿದ್ರೆ ಯೂಸ್ ಮಾಡಬಹುದು. ಏನು ತೊಂದರೆ ಅಂತೂ ಇಲ್ಲ. ಮನೆಯಲ್ಲಿರುವಂತಹ ಪದಾರ್ಥ ಉಪಯೋಗಿಸಿ ಮಾಡಿರೋದ್ರಿಂದ ಕೆಮಿಕಲ್ ಏನಿರಲ್ಲ, ಇಟ್ಕೋಬಹುದು ಫ್ರೆಂಡ್. ಸೊ ನಾನಿಲ್ಲಿ ಜರಡಿ ಮಾಡಿದ ನಂತರ ಫ್ರೆಂಡ್ ಮತ್ತೆ ನಾನಿಲ್ಲಿ ಎಷ್ಟು ಇದೆ ಅದನ್ನೆಲ್ಲ ಫುಲ್ ಜರಡಿ ಮಾಡ್ಕೊಂಡ ನಂತರ ತೆಗೆದಿಟ್ಕೊಂಡು ಆಮೇಲೆ ಅದಕ್ಕೆ ನಾನಿಲ್ಲಿ ಸ್ವಲ್ಪನ ಕುಂಕುಮನ ಆ್ಯಡ್ ಮಾಡ್ತೀನಿ. ನೀವು ಯಾವುದೇ ಕುಂಕುಮನ ಆ್ಯಡ್ ಮಾಡಿದ್ರೂ ಓಕೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಈ ಟ್ರಿಕ್ ಅಂತೂ. ಸೊ ಈ ಟ್ರಿಕ್ಸ್ನ ಫಾಲೋ ಮಾಡಿ. ಇದೇ ಥರ ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ನೋಡಿ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್. ನಾನಿಲ್ಲಿ ಸ್ವಲ್ಪ ಕಲರ್ನ ಆ್ಯಡ್ ಮಾಡಿ ಕೈಗೆ ಹಚ್ಕೊಂಡು ನೋಡಿದೆ, ಅದು ವರ್ಕ್ ಆದದ್ರಿಂದ ನಾನಿಲ್ಲಿ ಅದನ್ನು ನೀರನ್ನ ತೆಗೆದು ಬೇರೆ ಲೋಟಕ್ಕೆ ಉಯ್ದುಬಿಟ್ಟು ಫ್ರೆಂಡ್ ಆಮೇಲೆ ಸ್ವಲ್ಪ ಇಟ್ಕೊಂಡೆ ನೀರನ್ನ. ಆ ನೀರಿಗೆ ಮತ್ತೆ ನಾನಿಲ್ಲಿ ಕುಂಕುಮನ ಹಾಕಿಬಿಟ್ಟು ಆಮೇಲೆ ಕೈಗೆ ಹಚ್ಚಿ ನಿಮಗೆ ಪ್ರೂಫ್ನ ತೋರಿಸ್ತೀನಿ. ಎಂಟು ತನಕ ನೋಡಿ ಅಂತ ಅದಕ್ಕೆ ಹೇಳ್ತಾ ಇರೋದು. ಸುಮ್ಮನೆ ನಾನು ಟಿಪ್ಸ್ಗಳನ್ನ ಹೇಳಲ್ಲ ಫ್ರೆಂಡ್. 100% ವರ್ಕ್ ಆಗಿದ್ರೆ ಮಾತ್ರ ಆ ಥರ ಟಿಪ್ಸ್ಗಳನ್ನ ನಾನು ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು. ನಾನಿಲ್ಲಿ ಕೈಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ನೀವು ಬೇಕಿದ್ರೆ ಕಿವಿಗೆ ಹಾಕಿ ಕ್ಲೀನ್ ಮಾಡೋ ಬರ್ಡ್ಸ್ ಇರುತ್ತಲ್ಲ, ಅದ್ರ ಸಹಾಯದಿಂದ ಕೂಡ ಈ ಥರ ನೀವು ಹಾಕೋಬಹುದು. ನಾನಿಲ್ಲಿ ಕೈಯಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ. ಮೆಹಂದಿ ಥರ ಕೈಗೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್. ಮೆಹಂದಿ ಥರ ನಾನಿಲ್ಲಿ ಹಚ್ಕೊಂಡು ಒಂದು 5 ನಿಮಿಷ ಬಿಟ್ಟು ತೊಳೆದ್ಬಿಟ್ಟೆ ಫ್ರೆಂಡ್. ಇನ್ನೂ ಜಾಸ್ತಿ ಹೊತ್ತಿಟ್ಟಿದ್ರೆ ಇನ್ನೂ ತುಂಬ ಡಾರ್ಕಾಗಿ ಬರೋದು ಈ ಮೆಹಂದಿ. ಸೊ ನಾನಿಲ್ಲಿ ಬೇಗನೆ ತೊಳೆದ್ಬಿಟ್ಟೆ. ಆದ್ರೂ ಅದು ಡಾರ್ಕಾಗಿ ಬರುತ್ತೆ ಎಂಡ್ ತನಕ ನೋಡಿ. ನನಗಂತೂ ತುಂಬ ಖುಷಿಯಾಯಿತು. ಈ ಲಾಸ್ಟ್ ಟಿಪ್ಸ್ನ ನಾನು ಉಪಯೋಗಿಸಿದ ನಂತರ ನಾನು ಕೈ ಎರಡೂ ಕಡೆಯೂ ನಾನಿಲ್ಲಿ ಮೆಹಂದಿನ ಹಾಕೋತೀನಿ. ಹಾಗೆಯೇ ಉಗುರಿಗೂ ಕೂಡ ಹಾಕೋತೀನಿ ಫ್ರೆಂಡ್. ಡಿಫ್ರೆಂಟ್ ನೋಡಿ, ಎಂಡ್ ತನಕ ನೋಡಿ ಡಿಫ್ರೆಂಟ್ ಏನು ಬರುತ್ತೆ ರಿಸಲ್ಟು ಕೂಡ ಇಲ್ಲೇ ತೋರಿಸ್ತೀನಿ. ತೊಳೆದು ಇಲ್ಲೇ ನೀರನ್ನ ಇಟ್ಟು ತೊಳೆದು ಪ್ರೂಫ್ನು ಕೂಡ ತೋರಿಸ್ತೀನಿ ಎಂಡ್ ತನಕ ನೋಡಿ ಫ್ರೆಂಡ್. ಮತ್ತು ನೋಡಿ ಈ ಕಡೆ ಸೈಡ್ಗೂ ಹಾಕ್ತಾಯಿದ್ದೀನಿ ನಾನಿಲ್ಲಿ. ದುಡ್ಡು ಕೊಟ್ಟು ತರೋದಕ್ಕಾಗಲ್ಲ ಅಂದರೆ ಮನೆಯಲ್ಲಿರುವಂತಹ ಪದಾರ್ಥಗಳನ್ನ ಉಪಯೋಗಿಸಿ ನೀವಿಲ್ಲಿ ಮಕ್ಕಳಿಗೆ ಈ ಥರ ಮಾಡಿಕೊಡಿ. ತುಂಬ ಖುಷಿಯಾಗುತ್ತೆ. ಹಾಗೆಯೇ ಒಂದು 15 ನಿಮಿಷದಲ್ಲಿ ಮಾಡಿಬಿಡಬಹುದು. ಟೈಮ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಉಗುರಿಗೂ ಹಚ್ಚಿ ನೋಡೋಣ ಅಂದ್ಬಿಟ್ಟು ಉಗುರಿಗೂ ಹಚ್ಕೊಳ್ತಾ ಇದ್ದೀನಿ. ಎಂಡ್ ತನಕ ನೋಡಿ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಒಂದು 5 ಡೇಸ್ ಆದರೂ ಇದಿರುತ್ತೆ ಅಂತಲೇ ಹೇಳಬಹುದು. ಜೋರಾಗಿ ಕೈನ ಉಜ್ಜಿದ್ರೂ ತಿಕ್ಕಿ ತೊಳೆದ್ರೂ ಅದು ಹೋಗಲ್ಲ. ಒಂದು 5 ಡೇಸ್ ಮೆಹಂದಿ ಹೆಂಗಿರುತ್ತೋ ಅದೇ ಥರ ಇದು ಕೂಡ ಇರುತ್ತೆ ಫ್ರೆಂಡ್. ನೋಡಿ ಫ್ರೆಂಡ್, ಇವಾಗ ನಾನು ಇದನ್ನು ತೊಳೆದ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ತೀನಿ.
ಅಂದರೆ ಒಣಗಿದ ನಂತರ ಆರಿದ ನಂತರ ನಾನಿಲ್ಲಿ ಮತ್ತೆ ಇವಾಗ ಆರಿದೆ ಫ್ರೆಂಡ್. ನೋಡಿ ನಾನಿಲ್ಲಿ ತಣ್ಣೀರಿನ ಸಹಾಯದಿಂದ ತೊಳಿತಾ ಇದ್ದೀನಿ. ನೋಡಿ ಈ ಕೈಲಿರೋದು ಎಷ್ಟು ಡಾರ್ಕ್ ಆಗಿದೆ ಅಂದರೆ ಯಪ್ಪ ನಂಬೋಕ್ಕೆ ಆಗ್ತಿಲ್ಲ. ತುಂಬಾ ಚೆನ್ನಾಗಿದೆ, ಇದು ವರ್ಕ್ ಆಗುತ್ತೆ. ನಾನಿಲ್ಲಿ ತೊಳೆದು ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಉಜ್ಜಿ ಕೂಡ ತೋರಿಸ್ತೀನಿ, ಅದು ಹೋಗ್ತಾ ಇಲ್ಲ. ಸೇಮ್ ಮೆಹಂದಿ ಹೆಂಗಿರುತ್ತೋ ಅದೇ ಥರ ಇದೆ ಫ್ರೆಂಡ್. ನೀವು ರೆಡ್ ಮೆಹಂದಿ ತರ್ತೀರಲ್ಲ, ಸೇಮ್ ಅದೇ ಥರ ಇದು ವರ್ಕ್ ಆಗುತ್ತೆ. ರೆಡ್ ಮೆಹಂದಿನೂ ಹಾಗೇ ಒಂದು 3-4 ಡೇಸ್ಗೆ ಹೊರಟೋಗುತ್ತೆ. ಸೊ ಇದು ಕೂಡ ಹಾಗೇ. ಹಾಗೆ ಇಲ್ಲಿ ನಾವು ರೆಡಿ ಮಾಡಿರುವಂಥ ಹೋಮ್ ಮೇಡ್ ಮೆಹಂದಿ ಕೂಡ ರಿಸಲ್ಟ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಪ್ರೂಫ್ನ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಉಜ್ಜಿ ತಿಕ್ಕಿ ತೊಳೆದ್ರೂ ಅದು ಹೋಗ್ತಾ ಇಲ್ಲ. 3-4 ಡೇಸ್ ಇರೋದಂತೂ ಗ್ಯಾರಂಟಿ ಫ್ರೆಂಡ್. ಈ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್. ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.